ಓಕೆ, ಸಂಗೀತ ನೆನ್ನೆ ಪ್ರತಾಪ್ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ. ಅವ್ರ ಬಕೆಟ್ ಹಿಡಿತಾರದವ್ರಿಗೆ ನಾನು ಇವಾಗ್ಲೂ ಸ್ಟ್ಯಾಂಡ್ ಆಗ್ತೀನಿ ಅದಕ್ಕೆ. ಏನಕ್ಕೆ ಅಂತಂದ್ರೆ ಇಷ್ಟ ದಿನವರೆಗೂ ಅವ್ರಿಬ್ರು ಯಾವತ್ತೂ ಒಂದೇ ತರ ಬಟ್ಟೆ ಹಾಕೊಂಡೇ ಇಲ್ಲ. ಅದೇಂಗ್ ಇದ್ದಕ್ಕಿದ್ದಂಗೆ ಒಂದೇ ತರ ಬಟ್ಟೆ ಹಾಕೊಂಡ್ಬಿಟ್ರು. ಇದನ್ನ ನೋಡಿದ್ರೆ ಹಂಗೆ ಅನ್ಸುತ್ತಲ್ವಾ ಅಂತ. ಆಕ್ಚುಲ್ ಆಗಿ ಏನಾಯ್ತು ಅಲ್ಲಿ ಅಂದ್ರೆ ಅವ್ರಿಬ್ರು ಒಂದೇ ತರ ಏನಕ್ಕೆ ರೆಡಿ ಆದ್ರು? ಇಲ್ಲ, ಒಂದೇ ತರ ಆಕ್ಚುಲಿ ರೆಡಿ ಆಗಿರ್ಲಿಲ್ಲ. ಕಾರ್ತಿಕ್ ಅವ್ರದ್ದು 2 ವಾರದಿಂದ ಬಟ್ಟೆಗಳು ಬಂದಿರ್ಲಿಲ್ಲ ಡಿಸೈನರ್ಸ್ದು. ಸೊ ಅವ್ರ ಹತ್ರ ಹಾಕೊಳಕ್ ಯಾವ್ದು ಇರ್ಲಿಲ್ಲ. ಅಂಡ್ ಸೇಮ್ ಬಟ್ಟೆ ಸೇಮ್ ಟೈಪು ವಿನಯ್ ಅವ್ರ ಮನೆ ಕಡೆಯಿಂದ ಕಳ್ಸಿದ್ರು ಅವರು. ಸೇಮ್ ಕಲರ್ ಪ್ಯಾಂಟು ಅಂಡ್ ಟರ್ಟಲ್ ಟಾಪು ಶರ್ಟು. ಅಂಡ್ ಅದನ್ನ ವಿನಯ್ ಅವ್ರು ಆಲ್ರೆಡಿ ಸ್ಟೀಮ್ ಎಲ್ಲ ಐರನ್ ಎಲ್ಲ ಮಾಡ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ರು. ಅಂಡ್ ಕಾರ್ತಿಕ್ಗೆ ಆಪ್ಷನ್ ಇರ್ಲಿಲ್ಲ ಅವ್ರ ಬಟ್ಟೆನೆ ಹಾಕೊಳ್ಳೋದ್ ಬಿಟ್ಟು, ಬಿಕಾಸ್ ಡಿಸೈನರ್ ಬಟ್ಟೆ ಬಂದಿರ್ಲಿಲ್ಲ. ಅಂಡ್ ಕಾರ್ತಿಕ್ ಅವ್ರು ಹೇಳಿದ್ರು ಹಾಕೊಳ್ಳೋಕ್ಕಿಂತ ಮುಂಚೆ ವಿನಯ್ ಅವರಿಗೆ ಒಂದ್ ಆಕ್ಚುಲಿ ಅವ್ರು ಕಾರ್ತಿಕ್ ಅವ್ರ ಒಂದು ಪುಲೋವರ್ ಹಾಕೊಂಡಿದ್ರು, ನಾರ್ಮಲ್ ಒಂದು ಪುಲೋವರ್ ತರ ಹಾಕೊಂಡಿದ್ರು. ಎಲ್ಲರೂ ನಾವು ಡೈನಿಂಗ್ ಟೇಬಲ್ ಕೂತಾಗ ಸಿರಿ ಮ್ಯಾಮ್ ಎಲ್ಲ ಹೇಳಿದ್ರು ಲೈಕ್ ನಾರ್ಮಲ್ ವೀಕ್ ಡೇಸ್ ಅಲ್ಲಿ ಹಾಕೊಂತಿಲ್ಲ ಆ ತರ ಕಾಣಿಸ್ತಿದೆ ಬಟ್ಟೆ, ಚೇಂಜ್ ಮಾಡಿ ಅಂತಂದ್ರು. ಸೊ ಅವಾಗ ವಿನಯ್ ಅವ್ರಿಗೆ ಹೇಳಿದ್ರು ನನ್ನ ಹತ್ರನು ಸೇಮ್ ವಿನಯ್ ಹಾಕಿರೋ ತರಾನೇ ಇರೋದು, ಬಟ್ ಇಬ್ರು ಒಂದೇ ತರ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ. ಸೊ ವಿನಯ್ ಅವ್ರು ಹೇಳಿದ್ರು ಅಯ್ಯೋ ಬ್ರೋ ಅದ್ರಲ್ಲಿ ಏನಿದೆ, ಹಾಕೊಳ್ಳಿ, ಬಟ್ಟೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಇವಾಗ ಹಾಕೊಳ್ಳಿ, ಅದ್ರಲ್ಲಿ ಏನಿಲ್ಲ, ಜೊತೆಲಿ ಇರೋಣ. ಈಗ ರಮೇಶ್ ಸುರೇಶ್ ತರ ನಾವೆಲ್ಲ ರೇಗಿಸ್ತಾ ಇದ್ವಿ, ರಮೇಶ್ ಸುರೇಶ್ ತರ ಇರೋಣ ಅಂತ. ಸೊ ಅದಕ್ಕೆ ಅವ್ರಿಬ್ರು ಹಾಕೊಂಡ್ರು. ಬಟ್ ನೋಡಿದಾಗ ಇಬ್ರದು ಸೇಮ್ ಪ್ಯಾಂಟು, ಬಟ್ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತೆ. ಬಟ್ ಶರ್ಟು ಅಷ್ಟೇ ಸೇಮ್ ತರ ಆಯ್ತು. ಬಟ್ ಶೂ ಮಾತ್ರ ಒಂದೇ ಬ್ರ್ಯಾಂಡ್, ಸೇಮ್ ಬ್ರ್ಯಾಂಡು. ನಾನೇ ಕೇಳ್ದೆ ಅದೇ ಶೂ ಮಾತ್ರ ಇಬ್ರು ಒಂದೇ ಇದ್ರಲ್ಲಿ ತಗೊಳ್ರಿ ಅಂತ. ಅವ್ರು ಹೇಳಿದ್ರು ಇಬ್ರು ಒಂದೇ ಏರಿಯಾ, ಒಂದೇ ಜಾಗಕ್ಕೆ ಹೋಗಿದ್ದು, ಬಟ್ ಬೇರೆ ಬೇರೆ ಟೈಮಲ್ಲಿ ತಗೊಂಡಿರೋದು ನಾವುಗಳು. ಬಟ್ ಗೊತ್ತಿಲ್ಲ, ಹಂಗೆ ಸಿಂಕ್ ಆಯ್ತು ಅದು. ಸೊ ಕಾರ್ತಿಕ್ ಅವ್ರಿಗೆ ಆಪ್ಷನ್ ಇಲ್ದೆ ಆ ಬಟ್ಟೆ ಹಾಕೊಂಡಿದ್ದವರು. ಅದು ಬಿಟ್ಟು ಪ್ಲಾನ್ ಗೀನೆಲ್ಲ ಮಾಡಿ ಇನ್ಸಿಡೆಂಟ್ ಎಲ್ಲ ಆಗುವಾಗ ಸಂಗೀತ ಇರ್ಲಿಲ್ವಾ ಅಲ್ಲಿ ಅಂತ ಅಂದ್ರೆ? ಸಂಗೀತ ಇರೋದೇ ಇಲ್ಲ, ಯಾವಾಗ್ಲೂ ಬಾತ್ರೂಮ್ ಅಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ ಬಾತ್ರೂಮ್ ಅಲ್ಲಿ ಅದೇನ್ ಪೀಸ್ ಸಿಗುತ್ತೆ ಅಂತ. ಬಟ್ ನಮಗಂತೂ ವಾಶ್ರೂಮ್ಗೆ ಹೋಗಕ್ಕೆ ಪೀಸ್ಫುಲ್ ಇರಲ್ಲ ಅಲ್ಲಿ. ಯಾಕಂದ್ರೆ ಸಿಗೋದು ಮನೇಲಿ ಒಂದ್ ಜಾಗ ವಾಶ್ರೂಮ್, ಪೀಸ್ಫುಲ್ ಆಗಿ ಇರಕ್ಕೆ ಅಲ್ಲಿ. ಅಲ್ಲೇ ಅವರು ಫ್ರೆಂಡ್ಶಿಪ್ ಅಂತ ಗ್ಯಾಂಗ್ ಇದೆಯಲ್ಲ, ಸಾರಿ ಫ್ರೆಂಡ್ಶಿಪ್ ಇದೆಯಲ್ಲ ಅವ್ರದ್ದು, ಎಲ್ಲ ಬಾತ್ರೂಮ್ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ಅಂಡ್ ನಮಗ್ ಕಂಫರ್ಟಬಲ್ ಇರಲ್ಲ ಅಲ್ಲಿ. ಸೊ ಈಗ ಯಾವಾಗ್ಲೂ ಅಲ್ಲೇ ಇರ್ತಾರೆ, ಅದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ?